7 ಡೇಸ್ ಅಲ್ಲಿ ನನ್ನ ಒಂದು ಗೇಮಿಂಗ್ ಚಾನಲ್ ಅನ್ನು ಗ್ರೋ ಮಾಡಿ ತೋರಿಸುತ್ತೇನೆ. ನಾನು ಪಟಾಪಟ್ಲಿ ಒಂದು ಗೇಮಿಂಗ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿದೆ. ಇದರಲ್ಲಿ ನಾನು ಫ್ರೀ ಫೈರ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದೆ. ನಾನು ಫ್ರೀ ಫೈರ್ ಮಾಡ್ತಾ ಸ್ಕ್ರೀನ್ ವಿಡಿಯೋನು ಮಾಡ್ತಾ ನನ್ನ ಚಾನಲಲ್ಲಿ ಗೇಮಿಂಗ್ ವಿಡಿಯೋನು ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್. ಆದರೆ ನನ್ನ ಒಂದು ಗೇಮಿಂಗ್ ವಿಡಿಯೋಗೆ ವ್ಯೂಸ್ ಬಂದಿದ್ದು 10 ವ್ಯೂಸ್ ಬಂದಿತ್ತು. ಅದನಂತರ ನಾನು ಮತ್ತೆ 2 ಗೇಮಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್. ಆದರೆ ಈ ವಿಡಿಯೋಸ್ಗಳಲ್ಲಿ 23 ಮತ್ತು 20 ವ್ಯೂಸ್ ಬಂದಿತ್ತು ಫ್ರೆಂಡ್ಸ್. ನಿಮ್ಮ ಒಂದು ಚಾನಲಲ್ಲಿ ಇದೇ ರೀತಿ ವ್ಯೂಸ್ ಬರ್ತಾ ಇದೆಯಾ? ಹಾಗಿದ್ದರೆ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದು ನೋಡಿ, ನಿಮಗೆ ಅರ್ಥ ಆಗುತ್ತೆ. ನನ್ನ ಒಂದು ವಿಡಿಯೋದಲ್ಲಿ 25ಕ್ಕಿಂತ ಹೆಚ್ಚು ವ್ಯೂಸ್ ಬರ್ತಾ ಇದ್ದಿಲ್ಲ. ಆದರೆ ನಾನು ಇದನ್ನು ಎಲ್ಲಿಗೆ ಬಿಡಿಲ್ಲ ಫ್ರೆಂಡ್ಸ್. ಇದರ ಬಗ್ಗೆ ನಾನು ಒಂದು ಉಪಾಯ ಹುಡುಕಿದೆ. ನಾನು ಯೂಟ್ಯೂಬ್ನಲ್ಲಿ ಫ್ರೀ ಫೈರ್ ಆಡುವ ಗೇಮರ್ಸ್ಗಳ ಚಾನೆಲ್ ಅನ್ನು ಸರ್ಚ್ ಮಾಡಿದೆ. ಅವಾಗ ಅರ್ಥ ಆಯಿತು ನನಗೆ ಯಾವ ರೀತಿ ಕಂಟೆಂಟ್ ಮಾಡ್ಬೇಕಂತ. ಫ್ರೆಂಡ್ಸ್, ನಾನು ಒಂದು ಸ್ಟ್ರಿಕ್ ಬಗ್ಗೆ ವಿಡಿಯೋ ಮಾಡಿದೆ. ಆ ವಿಡಿಯೋದಲ್ಲಿ ನನಗೆ 15 ವ್ಯೂಸ್ ಬಂತು. ಅದಾದ ನಂತರ ಅದೇ ರೀತಿ ಸ್ಟ್ರಿಕ್ ಬಗ್ಗೆ ನಾನು ವಿಡಿಯೋ ಮಾಡಿದೆ. ನನ್ನ ಒಂದು ವಿಡಿಯೋಗಳಿಗೆ 100-200 ವ್ಯೂಸ್ ಬರ್ತಾನೆ ಇತ್ತು. ಟೋಟಲ್ ನಾನು 7 ಡೇಸ್ನಲ್ಲೇ 20 ವಿಡಿಯೋಗಳನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್. ಅಷ್ಟರಲ್ಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 1021 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದು ಫ್ರೆಂಡ್ಸ್. ನಮ್ಮ ಒಂದು ಗೇಮಿಂಗ್ ಚಾನಲಲ್ಲಿ ಎಲ್ಲ ಗೇಮರ್ಸ್ಗಿಂತ ಡಿಫ್ರೆಂಟ್ ಆಗಿರುವ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಆನಂತರ ರಿಸಲ್ಟ್ ನೋಡಿ ಪಕ್ಕ 100% ರಿಸಲ್ಟ್ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2 ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಂ ಫ್ರೆಂಡ್ಸ್, ಹಾಗೆ ಕಮೆಂಟ್ ಕೂಡ ಮಾಡಿ. ಏಕೆಂದರೆ ನಾನು ಕಮೆಂಟ್ಸ್ ಮಾಡಿರುವ ಚಾನಲ್ನಲ್ಲೇ ಯಾವುದಾದ್ರೂ ಒಂದು ಚಾನಲನ್ನು ಆಯ್ಕೆ ಮಾಡಿಕೊಂಡು ಆ ಚಾನಲ್ ಮೇಲೆ ಎಕ್ಸ್ಪೆರಿಮೆಂಟ್ ಕೂಡ ಮಾಡುತ್ತೇನೆ. ಈ ಎಕ್ಸ್ಪೆರಿಮೆಂಟು ನಾನು ಮುಂದಿನ ವಿಡಿಯೋದಲ್ಲಿ ಮಾಡುತ್ತೇನೆ. ಆ ಕಾರಣಕ್ಕಾಗಿ ಎಲ್ಲರೂ ಈಗಲೇ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.